ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಫ್ರೆಂಡ್ಸ್, ನಾನು ಅಮ್ಮ ಅಕ್ಕ ಎಲ್ಲ ಊರಿಂದ ಬಂದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ನ ಅದ್ರದ್ದು ನೆಕ್ಸ್ಟ್ ಡೇ ವ್ಲಾಗ್ನ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಅಮ್ಮ ಊರಿಂದ ಕುಂಬಳಕಾಯಿ ಎಲ್ಲ ತೊಗೊಂಡು ಬಂದಿದ್ರಲ್ವ, ಅದರಲ್ಲೇ ಖಾರ ಮಾಡೋಣ ಅಂತ ಹೇಳಿ ಕುಂಬಳಕಾಯಿದು ಪಲ್ಯ ಮಾಡಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳಿ ಇಲ್ಲಿ ಅಕ್ಕ ನಾನು ಇಬ್ಬರೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಬೆಳಿಗ್ಗೆ ಸ್ಕೂಲಿಗೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು, ಮತ್ತು ಅಕ್ಕಿ ರೊಟ್ಟಿ ಪಲ್ಯ ಎಲ್ಲ ಮಾಡೋದಕ್ಕೆ ತುಂಬಾ ಟೈಮ್ ಆಗುತ್ತೆ. ಹಾಗಾಗಿ ಇಲ್ಲಿ ಇಬ್ಬರೂ ಕೂಡ ಸೇರಿಕೊಂಡು ಮಾಡ್ತಾಯಿದ್ದೀವಿ. ನಾನು ಇಲ್ಲಿ ಪಲ್ಯ ಎಲ್ಲ ಮಾಡ್ಕೊಳ್ತಾ ಇದ್ದೆ, ಹಾಗೆ ಅಕ್ಕ ರೊಟ್ಟಿ ಮಾಡ್ತಾಯಿದ್ರು. ನನಗೆ ರೊಟ್ಟಿ ಎಲ್ಲ ಮಾಡೋದಕ್ಕೆ ಬರಲ್ಲ, ಅಕ್ಕಿ ರೊಟ್ಟಿ. ಹಾಗಾಗಿ ಅಕ್ಕ ಇಲ್ಲಿ ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದಾರೆ. ಅವರು ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ, ತೆಳ್ಳಗೆ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಮಾಡ್ತಾಯಿದ್ರು. ನಾನು ಈ ಕಡೆ ಸೈಡು ಅದೇ ಪಲ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ಹಾಗೆಯೇ ಸ್ವಲ್ಪ ರೊಟ್ಟಿಗಳನ್ನ ಸುಟ್ಕೊಳ್ತಾ ಇದ್ವಿ. ನನಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ, ಆದರೆ ನನಗೆ ಮಾಡೋಕ್ಕೆ ಬರಲ್ಲ. ನಮ್ಮ ಅಕ್ಕನ ಮಗನಿಗೂ ಕೂಡ ಅಷ್ಟೇ, ಅವನಿಗೂ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ ಆಗುತ್ತೆ. ನನಗೆ ಈ ರೀತಿ ಮಾಡೋಕ್ಕೆ ಬರಲ್ಲ, ಆದರೆ ಹಿಟ್ಟು ಕಲಿಸ್ಬಿಟ್ಟು ಹಾಗೆಯೇ ಡೈರೆಕ್ಟಾಗಿ ತವ ಮೇಲೆ ಹಾಕ್ಬಿಟ್ಟು ಮಾಡ್ತೀವಲ್ಲ, ಆ ರೀತಿಯಾಗಿ ಮಾಡ್ತೀನಿ. ಅದಕ್ಕೆ ಇವಾಗ ಹೇಗಿದ್ರು ಬಂದಿದ್ರಲ್ಲ, ನಾನೇ ಮಾಡಿಕೊಡ್ತೀನಿ ಇರಿ ಅಂತ ಹೇಳ್ಬಿಟ್ಟು ಅಕ್ಕನೇ ಬೆಳಗ್ಗೆ ಅಕ್ಕಿ ರೊಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮಕ್ಳಿಗೆ ಬಾಕ್ಸ್ಗೆಲ್ಲ ಹಾಕಬೇಕಲ್ಲ, ಹಾಗಾಗಿ ಫಸ್ಟ್ ಅವ್ರಿಗೆ ಮಾಡಿಕೊಟ್ಬಿಡೋಣ, ಮತ್ತು ನಾವು ತಿನ್ನೋಣ ಅಂತ ಹೇಳಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಮನೆಯಲ್ಲೇ ಸ್ವಲ್ಪ ಅಕ್ಕಿ ಹಿಟ್ಟಿಟ್ಟು ಅದರಲ್ಲೇ ಮಾಡ್ತಾಯಿದ್ದೀನಿ. ಇಲ್ಲಿ ಪಲ್ಯನೂ ಅಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇರೋದು. 1-2 ಹಸಿಮೆಣ್ಸಿನ್ಕಾಯಿ, ಹಾಗೆಯೇ 1-3 ಈರುಳ್ಳಿನ ತೊಗೊಂಡಿದ್ದೀನಿ. ಇಷ್ಟೇ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು. ಅದನ್ನು ನೀಟಾಗಿ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಒಬ್ಬೊಬ್ಬರು ಇದಕ್ಕೆ ಸಾಂಬಾರು ಪೌಡರ್ನು ಕೂಡ ಹಾಕ್ಕೊಂಡು ಮಾಡ್ತಾರೆ, ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಿ ಅಕ್ಕಿ ರೊಟ್ಟಿಗೆ ಏನೇನೆಲ್ಲ ಹಾಕ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕರಿಬೇವು, ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಹದವಾಗಿ ತಟ್ಟೋದಕ್ಕೆ ಯಾವ ರೀತಿಯಾಗಿ ಬೇಕಾಗುತ್ತೆ ನೋಡಿ, ಆ ರೀತಿಯಾಗಿ ಹಾಕ್ಕೊಂಡು ಇಲ್ಲಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದಾರೆ. ಇದು ಯಾವ ರೀತಿ ಅಂದರೆ ತುಂಬ ಗಟ್ಟಿನೂ ಇರಬಾರ್ದು, ಸಾಫ್ಟು ಇರಬಾರ್ದು, ಮೀಡಿಯಮ್ ಆಗಿ ಅವ್ರಿಗೆ ಗೊತ್ತಾಗುತ್ತೆ, ಅಂದರೆ ರೊಟ್ಟಿ ಎಲ್ಲ ಮಾಡೋರಿಗೆ ತುಂಬ ಚೆನ್ನಾಗಿ ನೋಡಿ. ಈ ರೀತಿಯಾಗಿ ತುಂಬ ತೆಳ್ಳಗೆ ಚೆನ್ನಾಗಿ ಬಂದಿತ್ತು. ಅವರು ಆ ಕಡೆ ಸೈಡ್ ರೊಟ್ಟಿನ ತೊಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದರು, ಈ ಕಡೆ ಸೈಡು ನಾನು ಗೊಜ್ಜಿಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನಿಲ್ಲಿ ನೆಕ್ಸ್ಟು ತಿಂಡಿ ಎಲ್ಲ ತಿಂದ್ಕೊಂಡು ಒಂದು 11 ಗಂಟೆ 12 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಊರಿಂದ ಅವರೆಕಾಳು ತೊಗೊಂಡು ಬಂದಿದ್ರಲ್ಲ ಅಮ್ಮ, ಅದನ್ನು ನೈಟ್ ಟೈಮೇ ಎಡೆದು ನೆನೆಸಿಟ್ಟಿದ್ವಿ. ಅದನ್ನು ಇವಾಗ ಚಿದಿಸ್ಕೊಳ್ತಾ ಇದ್ದೀವಿ. ಸಾಂಬಾರು ಮಾಡೋದಕ್ಕೆ ಮಧ್ಯಾಹ್ನಕ್ಕೆ ಸಾಂಬಾರು ಬೇಕಲ್ಲ, ಹಾಗಾಗಿ ಇದನ್ನು ಬಿಡಿಸಿ ಇಟ್ಕೊಳ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ಸಾಯಂಕಾಲ ಅಮ್ಮ ಚಕ್ಲಿ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಊರಿಂದನೇ ಚಕ್ಲಿಗೆ ಏನೇನು ಬೇಕೋ ಅದನ್ನೆಲ್ಲ ಸಾಮಾನೆಲ್ಲ ಬಿಡಿಸ್ಕೊಂಡು ಹಸಿಟ್ಟೆಲ್ಲನೂ ಪೌಡರ್ ಮಾಡಿಸ್ಕೊಂಡು ಎಲ್ಲ ಮಾಡ್ಕೊಂಡು ತೊಗೊಂಡು ಬಂದಿದ್ದರು. ಅಲ್ಲಿಂದ ಮಾಡ್ಕೊಂಡು ಬಂದರೆ ಬಸ್ಸಲ್ಲಿ ಅದನ್ನೆಲ್ಲ ಕಟ್ಟದಲ್ಲಿ ಸ್ವಲ್ಪ ಪುಡಿ ಪುಡಿ ಆಗಿಬಿಡುತ್ತೆ. ನಮ್ಗೆ ತುಂಬ ಸಲ ಮಾಡಿಕೊಟ್ಟಾಗೂ ಕೂಡ ಅದೇ ರೀತಿಯಾಗಿತ್ತು. ಹಾಗಾಗಿ ಈ ಸಲ ಇಲ್ಲೇ ಮಾಡೋಣ ಅಂತ ಹೇಳಿ ಪೌಡರ್ನ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದರು. ಇಲ್ಲಿ ರೆಡಿ ಮಾಡ್ಕೊಳ್ತಾಯಿದ್ರು. ಸಾಯಂಕಾಲ ನಾವು ಸ್ವಲ್ಪ ಹೊತ್ತು ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಇವಾಗ ಸಂಜೆ ಹಂಗೆ ಟೀ ಕಾಫಿ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಇಲ್ಲಿ ಚಕ್ಲಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇಬ್ಬರು ಸೇರಿಕೊಂಡು. ನನಗೆ ಚಕ್ಲಿ ಈ ಥರ ತಿಂಡಿಗಳ ಬಗ್ಗೆ ಅಷ್ಟು ಏನು ಗೊತ್ತಾಗಲ್ಲ. ಅಡುಗೆ ಅಂದರೆ ಏನಾದರೂ ಅಷ್ಟು ತಿಂಡಿಗಳೆಲ್ಲ ಮಾಡೋದಕ್ಕೆ ನನಗೆ ಅಷ್ಟು ಗೊತ್ತಾಗಲ್ಲ. ಹಾಗಾಗಿ ಇಲ್ಲಿ ಅಮ್ಮ ಮತ್ತು ಅಕ್ಕ ಇಬ್ಬರೂ ಸೇರಿಕೊಂಡು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ ಚಕ್ಲಿ. ಮಕ್ಕಳಿಗೆಲ್ಲನೂ ತುಂಬಾ ಇಷ್ಟ ಆಗುತ್ತೆ ಚಕ್ಲಿ. ಹಾಗೆಯೇ ಕಜ್ಜಾಯದ್ದು ಇದನ್ನು ಮನೆಯಲ್ಲೇ ಇಲ್ಲೇ ಸೇರ್ಕೊಂಡು ಮಾಡಿದ್ವಿ. ಅಮ್ಮ ಮಾಡ್ತಾರೆ, ತುಂಬ ಚೆನ್ನಾಗಿ ಕಜ್ಜಾಯ ಮಾಡ್ತಾರೆ. ನಮಗೆ ಕಜ್ಜಾಯ ಅಂದರೆ ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗೆ ನಮಗೆ ಎಲ್ಲನೂ ಕೂಡ. ಹಾಗಾಗಿ ನಾನು ಹೇಳಿದ್ದೆ ಊರಿಂದ ಬರಬೇಕಿದ್ರೆ ಕಜ್ಜಾಯ ಮಾಡ್ಕೊಂಡು ತೊಗೊಂಡು ಬನ್ನಿ ಅಂತ. ಅಲ್ಲಿಂದ ಮಾಡ್ಕೊಂಡು ಬಂದಿರಲಿಲ್ಲ, ಇಲ್ಲೇ ಮಾಡಿದ್ರೆ ಆಯಿತು ಅಂತ ಹೇಳಿ ಇವಾಗ ಚಕ್ಲಿ ಮಾಡಿದ್ರು. ಇವತ್ತು ಫಸ್ಟ್ ನೆಕ್ಸ್ಟ್ ಡೇ ಚಕ್ಲಿ ಮಾಡ್ಕೊಂಡ್ವಿ, ಮತ್ತು ಅದ್ರದ್ದು 2-3 ದಿನ ಬಿಟ್ಟು ಕಜ್ಜಾಯನ ಮಾಡ್ಕೊಂಡ್ವಿ. ಇವಾಗ ಎಲ್ಲ ಊಟ ಎಲ್ಲ ಆಯಿತು. ಇವಾಗ ನಮ್ಮ ಮನೆಯವರು ಟ್ರಿಪ್ಪಿಗೆ ಅಂತ ಹೇಳಿ ಹೊರಡ್ತಾ ಇದ್ದಾರೆ. ಅವ್ರದ್ದು
ಶಾಪ್ ಏನಿದೆ ಶಾಪ್ ಕಡೆಯಿಂದ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. 3 ಡೇ ಟ್ರಿಪ್ ಇರೋದು. ಇಲ್ಲಿ ಬಂದು ಉಡುಪಿ ಮತ್ತು ಕೇರಳ ಸೈಡ್ ಹೋಗ್ತಾ ಇದ್ದಾರೆ. ಇಲ್ಲಿ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ಪಾಪನು ಕೂಡ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಹೇಳಿ ಹಠ ಮಾಡ್ತಾ ಇದ್ದ. ಅಂದರೆ ನಾನು ಬರ್ತೀನಿ ಅಂತ ಹೇಳಿ ಹಠ ಮಾಡ್ತಾ ಇದ್ದ. ನೈಟು ಒಂದು 10:30 11 ಆಗಿ 10:30 ಅನಿಸುತ್ತೆ. ಇವಾಗ ನಮ್ಮ ಮನೆಯವರು ಕೂಡ ಟ್ರಿಪ್ಪಿಗೆ ಬಾಯ್ ಮಾಡಿ ಎಲ್ರಿಗೂ ಹೋಗ್ತಾ ಇದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಇದೊಂದು ಸಿಂಪಲ್ ಆದ ವಿಡಿಯೋ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತು ಹಾಗೆಯೇ ನಾನು ಅಮ್ಮ ಅವ್ರ ಅಕ್ಕ ಅವರೆಲ್ಲ ಬಂದಿದ್ದಾರೆ, ಸ್ವಲ್ಪ ವ್ಲಾಗ್ಸ್ ಮಾಡಿ ಹಾಕ್ತೀನಿ ಅವ್ರ ಜೊತೆ ಅಂತ ಹೇಳಿದ್ದೆ, ಬಟ್ ಆಗಲಿಲ್ಲ. ಕೆಲವೊಂದು ಇರೋದನ್ನ ಹಾಕಿ